ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರದ ಕೆಎಸ್ಆರ್ಟಿಸಿ ಡಿಪೋನಲ್ಲಿ ಇಲ್ಲಿನ ಕೆಎಸ್ಆರ್ಟಿಸಿ ನೌಕರರ ಸಂಘದಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಸದರಿ ಈ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಇಂಚಿರಾ ಗೋವಿಂದರಾಜು, ಎಂಎಲ್ಸಿ ಅನಿಲ್ ಕುಮಾರ್, ಮಾಜಿ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿ, ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಂ ಮುರಳಿ, ಸತೀಶ್ ಉಪಾಧ್ಯಕ್ಷ, ಶ್ರೀನಿವಾಸ್ ಖಜಾನ್ಸಿ, ಸಂಘದ ನಿರ್ದೇಶಕರಾದ ಚೌಡಪ್ಪ, ಶಿವರಾಜ್, ಪ್ರಭಾಕರ್, ಚಲಪತಿ, ಮುನಿರಾಜು, ಸಂಘದ ಗೌರವಾಧ್ಯಕ್ಷರಾದ ಗೋಪಾಲಗೌಡ, ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆವಿ ಶಂಕರಪ್ಪ, ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಿವಾಸ್ ಮುಂತಾದವರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಈ ಸಂದರ್ಭದಲ್ಲಿ ಪಲ್ಲಕ್ಕಿಗಳ ಜಾಥಾ ನಡೆಯುವ ಒಂದು ಸುಸಂದರ್ಭದಲ್ಲಿ ಪ್ರತಿ ವರ್ಷ ಒಂದು ವೇದಿಕೆ ಕಾರ್ಯಕ್ರಮವಾಗಿ ಬಹಳ ಅದ್ಭುತವಾದಂಥ ಒಂದು ವೇದಿಕೆ ನಿರ್ಮಾಣ ಆಗ್ತದೆ ಕೆಎಸ್ಆರ್ಟಿಸಿಯಲ್ಲಿ. ಅಂಥ ವೇದಿಕೆಯಲ್ಲಿ ಈ ದಿನ ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು, ಎಲ್ಲ ಹಿರಿಯ ಅಧಿಕಾರಿಗಳು, ಹಾಗೆ ಕೆವಿ ಶಂಕರಣ್ಣವರು ಆದಿಯಾಗಿ ನಡೆದಿರ್ತಕ್ಕಂಥೆಲ್ಲ ನನ್ನ ಗೌರವಾನ್ವಿತ ಕುಲಬಾಂಧವರಿಗೆ ನಾನು ಶುಭ ಕೋರ್ತಾ, ಅಲ್ಲೇ ನಾಡಪ್ರಭು ಅಂತ ಅಲ್ಲೇ ಗೊತ್ತಾಗದೆ, ನಾಡಿಗೆಲ್ಲ ಪ್ರಭು, ಯಾರೋ ಒಂದು ಸಮುದಾಯಕ್ಕೆ ಪ್ರಭು ಅಲ್ಲ ಅವರು. ಅಂಥ ಒಂದು ಜನಾಂಗದಲ್ಲಿ, ಅಂಥ ಒಂದು ರಕ್ತದಲ್ಲಿ ನಾವು ಹುಟ್ಟಿದ್ದೀರಿ, ಅಂಥ ಒಂದು ಕುಲದಲ್ಲಿ ನಾವು ಹುಟ್ಟಿರೋದ್ರಿಂದ ನಮ್ಮಗಳೊಂದು ಹೆಮ್ಮೆ, ನಮ್ಮಗಳ ಒಂದು ಪ್ರೀತಿ ವಿಶ್ವಾಸ ಇಡೀ ನಾಡಿಗೆ, ರಾಷ್ಟ್ರಕ್ಕೆ ಹಬ್ಬುವಂಥ ಒಂದು ದಿವಸ ಬೆಂಗಳೂರು ನಗರ ಆಗಿರ್ಬೋದು, ವಿಶೇಷವಾಗಿ ರಾಜ್ಯದಲ್ಲಿ ಇಡೀ ವಿಶ್ವದಲ್ಲೇ ಅತ್ಯುನ್ನತ ಒಂದು ಸ್ಥಾನದಲ್ಲಿರ್ತಕ್ಕಂಥ ಬೆಂಗಳೂರು ನಗರ ನಿರ್ಮಾಣದಂಥ ವ್ಯಕ್ತಿತ್ವ, ಇಡೀ ಆರ್ಥಿಕ ವ್ಯವಸ್ಥೆ ಎಲ್ಲ ಸಾಮಾಜಿಕವಾಗಿ ಒಂದು ಕಳಕಳಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವನ ನಾವು ಇವತ್ತು ದಿವಸ ನೆನೆಸ್ಕೊಳ್ತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನನ್ನನ್ನು ಹೆಚ್ಚಾಗಿ ವಿಶೇಷವಾಗಿ ಈ ಸಿಬ್ಬಂದಿ, ನನ್ನ ಬಹಳ ಆತ್ಮೀಯ ಪ್ರೀತಿಯಿಂದ ನೋಡ್ತಕ್ಕಂಥ ಒಂದು ಸಿಬ್ಬಂದಿ ವರ್ಗ ಇರ್ತಕ್ಕಂಥ ನೌಕರರಿಗೆ ನಾನು ಮತ್ತೊಮ್ಮೆ ಕೆಂಪೇಗೌಡರ ಶುಭಾಶಯಗಳು ಕೋರ್ತಾ, ಏನು ಇಲ್ಲಿ ಕೆಂಪೇಗೌಡ ಜಯಂತಿಯನ್ನ ನಾವು ಆಚರಿಸಕ್ಕೆ ಪ್ರಾರಂಭ ಮಾಡಿದ್ವಿ, ಅವತ್ತಿನಿಂದಲೂ ನಮ್ಮ ಜೊತೆಗೆ ಈ ನಾವು ಒಂದುಗೂಡಿಕೊಂಡು ಈ ಒಂದು ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಅಭಿನಂದನೆಯನ್ನು ತಿಳಿಸ್ತೇನೆ. ಕೆಲವು ಮೊಕದ್ದಮೆಗಳಲ್ಲಿ ನಿಮ್ಮ ಪರವಾಗಿ ನಾನು ವಕೀಲನಾಗಿ ಕೂಡ ಇದ್ದೇನೆ. ಒಂದು ಒಳ್ಳೆ ಸೇವೆಯನ್ನು ಕೊಡ್ತಾ ಇದ್ದೀರಿ. ಈ ಒಂದು ಇದೇ ಕೆಂಪೇಗೌಡರ ಒಂದು ದೂರದೃಷ್ಟಿ, ಆ ದೂರದೃಷ್ಟಿಗೆ ನೀವು ಸ್ಪಂದಿಸಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ಈ ಸಲ ಅಂತೂ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ. ನಿಮ್ಗೆಲ್ರಿಗೂ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದ ಅಭಿನಂದನೆಗಳನ್ನ ತಿಳಿಸ್ತೀವಿ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಏನಿದೆ, ನಮ್ಮ ಬೆಂಗಳೂರು ಕೇಂದ್ರ ಭಾಗ ಏನಿದೆ, ಅದು ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಬಹಳ ಹಿಂದೆನೆ ಹೆಸರಿಟ್ರು. ಆಮೇಲೆ ವಿಮಾನ ನಿಲ್ದಾಣ ಕೂಡ ಕೆಂಪೇಗೌಡ ಹೆಸರಿಟ್ಟಿದ್ದಾರೆ. ಸೊ ಸಾಕಷ್ಟು ಹಿರಿಯರು ಹೇಳಿದಾಗೆ ಅವರ ಕೊಡುಗೆ ಬಹಳ ಅಪಾರ. ಬೆಂಗಳೂರು ನಂಬಲಿಕಾಲ್ ಅಷ್ಟೊಂದು ಬೆಳೀತಾ ಇದೆ. ಇನ್ಫ್ಯಾಕ್ಟ್ ಹಿಂದೆ ITBT ಸೆಕ್ಟರ್ ಒಂದು ಮಾತಿತ್ತು, ಒಬಾಮಾ ಹೇಳಿದ್ರು, ಅಮೆರಿಕದ ಮಾಜಿ ಅಧ್ಯಕ್ಷರು, ಬ್ಯಾಂಗ್ಳೂರ್ ಅಂತ ಒಂದು ಪದ ಕಾಯಿನ್ ಮಾಡಿದ್ರು. ಅಂದ್ರೆ ನಮ್ಮ ಕೆಲಸ ಬೆಂಗಳೂರಿಗೆ ಹೋಗ್ತಾ ಇದೆ ಅಂತ. ಆ ಮಟ್ಟಿಗೆ ನಮ್ಮ ಬೆಂಗಳೂರು ಬೆಳೆದಿದೆ. ಮುಖ್ಯವಾಗಿ ನಾವು KSRTC BMTC ಏನಿದೀವಿ, ನಾವು ಜನ ಜೀವನಾಡಿ ಆಗಿದ್ದೇವೆ. ಸೊ ಬೆಂಗಳೂರಲ್ಲಿ ನೋಡಿ ಎಷ್ಟು ಎಲ್ಲ ಕಡೆ ನಮ್ಮ ಬಸ್ ಹೋಗುತ್ತೆ. ಸೊ ಕೋಲಾರದಿಂದ ಕೂಡ ಅಷ್ಟೇ ಮುಂದೆ ನಾವು ಸರ್ವಿಸ್ ಜಾಸ್ತಿ ಮಾಡ್ಬೇಕಂತ ಇದ್ದೀವಿ. ಮೊನ್ನೆ ತಾನೇ ನಮ್ಮ ಕೋಲಾರ ಭಾಗದಲ್ಲಿ 10 ಕೋಟಿ ಶಕ್ತಿ ಟಿಕೆಟ್ ರೀಚ್ ಆಯಿತು. ಅಂದ್ರೆ 11/6/23ರಿಂದ ಏನು ಪ್ರಾರಂಭ ಆಯಿತು ಶಕ್ತಿ ಯೋಜನೆ, ಅದು ಮೊನ್ನೆ ನಮಗೆ 10 ಕೋಟಿ ದಾಟಿದೆ. 10 ಕೋಟಿ ಮಹಿಳೆಯರು ಅಷ್ಟು ಬಾರಿ ಪ್ರಯಾಣ ಮಾಡಿದ್ದಾರೆ. ಸೊ 2,500 ಜನ ಸೇರಿ ಕೆಲಸ ಮಾಡಬೇಕು. ಪ್ರತಿಯೊಬ್ಬರ ಕೆಲಸನೂ ಮುಖ್ಯನೇ. ಎಲ್ಲರೂ ಸೇರಿ ಕೆಲಸ ಮಾಡಿದಾಗ ಮಾತ್ರ ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲೋ ಒಂದು ಸಣ್ಣ ತಪ್ಪಾದ್ರೂ ಕೂಡ ನಮ್ಮ KSRTCಗೆ ಆ ಥರ ಆಯಿತು ಅಂತ ಜನ ಮಾತಾಡ್ತಾರೆ. ನನ್ನ ವಿನಂತಿ ಏನಂದ್ರೆ ಎಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ. ಪ್ರತಿಯೊಬ್ಬರಿಗೂ ನಾನು ಶುಭಾಶಯ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಉಂಟು ಮಾಡಲಿ ಅಂತ ನಮ್ಮೆಲ್ಲ ನೌಕರ ಪರವಾಗಿ ಹಾರೈಸ್ತಾ ಇದ್ವಿ. ಸೊ ನಮ್ಮ ಹೆಸರು ವೆಂಕಟಾಚಲಪತಿ ಅಂತೇಳಿ. ಇನ್ನು ವರ್ಷನೂ ಜಯಂತಿ ಆಚರಣೆ ಮುಖ್ಯವಾಗಿ ಎಲ್ಲರೂ ಸಹಕರಿಸಿದ್ದಾರೆ. ಮತ್ತು ಈ ವರ್ಷ ವಿಶೇಷವಾಗಿ ನಮ್ಮ ಮುರಳಿ, ನಮ್ಮ ಕೆಂಪೇಗೌಡ ಸಂಘದ